ಕೇರ್ ಅಲ್ಲಿ ನಮ್ಗೆ ನೈಟ್ ಕ್ರೀಮ್ ಅಲ್ವಾ. ಈಗ ಡೇ ಕ್ರೀಮ್ ಆಯ್ತು, ಡೇ ಕ್ರೀಮ್ ಅಲ್ಲಿ ನಮ್ಗೆ 2 ಲೋಷನ್ ಮತ್ತೆ ಕ್ರೀಮ್ ಆಯ್ತು. ಮತ್ತೆ ಇದು ಪ್ರೋವೈಟ್ ನೈಟ್ ಕ್ರೀಮ್. ಯಾವಾಗ್ಲೂ ನಾವು ನಮ್ಗೆ ಏನು ಡೇ ಟೈಮ್ ಅಲ್ಲಿ ನಾವು ವರ್ಕ್ ಲೋಡ್ ಜಾಸ್ತಿ ಆಗಿರುತ್ತೆ, ತುಂಬಾ ಚೆನ್ನಾಗಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಿ, ಆಕ್ಟಿವ್ ಆಗಿರ್ತೀವಿ. ಹಾಗೇನಾಗುತ್ತೆ ನಮ್ಗೆ ಸ್ಕಿನ್ ಮೇಲೆ ಅದೆಲ್ಲ ಡೇ ಕ್ರೀಮ್ ಮತ್ತೆ ಲೋಷನ್ ಹಚ್ಕೊಂಡು ಓಡಾಡ್ಬೋದು. ಅದೇ ರಾತ್ರಿ ನಮ್ಗೆ ವರ್ಕ್ ಸ್ಲೋ ಡೌನ್ ಆಗ್ಬಿಡತ್ತೆ ಅಲ್ವಾ. ನಾವು ಕೆಲಸ ಮಾಡಲ್ಲ, ಮಲ್ಕೊಂತೀವಿ. ಅದೇ ರೀತಿ ನಮ್ಮ ಆರ್ಗನ್ಸ್ ಕೂಡ ಅಷ್ಟೊಂದು ವರ್ಕಿಂಗ್ ಇದಿರಲ್ಲ. ಆಗ ಸ್ಕಿನ್ ರಿಜ್ಯೂನೇಟಿಂಗ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಅವಾಗ ರಾತ್ರಿ ಅದಕ್ಕೆ ಆ ಕೆಲಸ ಮಾಡ್ತಾ ಹೋಗುತ್ತೆ. ಇದು ನೈಟ್ ಕ್ರೀಮ್ ಅಲ್ಲಿ ತುಂಬಾ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸ್ಕಿನ್ ರಿಜ್ಯೂನೇಟ್ ಮಾಡೋದಕ್ಕೆ ಇದು ತುಂಬಾ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್. ಇದು ನಾನ್ ಗ್ರೀಸಿ ಆಗಿದೆ, ಲೈಟ್ ವೆಯ್ಟ್ ಆಗಿದೆ. ಇದು ಕೂಡ ಅಡ್ವಾನ್ಸ್ಡ್ ವೈಟ್ನಿಂಗ್ ನೈಟ್ ಕ್ರೀಮ್ ಅಂತಾನೆ ಟ್ರೀಟ್ಮೆಂಟ್ ಕ್ರೀಮ್ ಅಂತಾನೆ ಹೇಳ್ಬೋದು. ಇದನ್ನು ನಾವು ಇದ್ರಲ್ಲೂ ಕೂಡ ಸೇಮ್ ಎಕ್ಸ್ಟ್ರಾಕ್ಟ್, ಮಲ್ಬರಿ ಎಕ್ಸ್ಟ್ರಾಕ್ಟ್ ಇದೆ, ಮತ್ತೆ ಶಿಯಾ ಬಟರ್ ಇದೆ, ಆಲ್ಮಂಡ್ ಆಯಿಲ್, ಮತ್ತೆ ಇದು ಐಲುರಾನಿಕ್ ಆಸಿಡ್ ಕೂಡ ಇದೆ. ಜೊತೆಗೆ ವಿಟಮಿನ್ ಇ ಇದೆಯಲ್ವಾ, ಡೇ ಕ್ರೀಮ್ ಅಲ್ಲೆಲ್ಲ ವಿಟಮಿನ್ ಇ ಅಷ್ಟೇ ಇದೆ. ಆದ್ರೆ ಇದರಲ್ಲಿ ವಿಟಮಿನ್ ಇ, ನೈಟ್ ಕ್ರೀಮ್ ಅಲ್ಲಿ ವಿಟಮಿನ್ ಎ ಕೂಡ ಆಡ್ ಮಾಡಿದ್ದಾರೆ. ಇದು ಆಂಟಿ ಆಕ್ಸಿಡೆಂಟ್ ಆಗಿ ನಮ್ಗೆ ಸ್ಕಿನ್ಗೆ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ. ಏನೇ ಪೊಲ್ಯೂಷನ್ ಏನೇ ತೊಂದರೆ ಆಗದೆ ಇರೋ ರೀತಿನಲ್ಲಿ ಕಾಪಾಡ್ಕೊಂತ ಬರುತ್ತೆ. ಸ್ಕಿನ್ ಹೈಡ್ರೇಟ್ ನ ಕಾಪಾಡತ್ತೆ. ಅದ್ರ ಜೊತೆಗೆ ಫೇರ್ ಅಂಡ್ ಸಫಲ್ ಅಂದ್ರೆ ಫೇರ್ ಗ್ಲೋ ಸ್ಕಿನ್ ಅನ್ನ ಕೊಡುತ್ತೆ. ನೀವು ರಾತ್ರಿ ಹಚ್ಚಿ ಬೆಳಗ್ಗೆ 2-3 ದಿವಸ ಆದ್ಮೇಲೆ ನಿಮ್ಗೆ ಹಿಂದೆ ಹಚ್ಚದೇ ಇರುವಾಗ ಸ್ಕಿನ್ಗೂ ಹಚ್ಚಿದ ಮೇಲೆ ಸ್ಕಿನ್ ಹೆಂಗಿರುತ್ತೆ ಅಂತ ನಿಮ್ಗೆ ಹಚ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಇದು ಪ್ರತಿಯೊಬ್ರು ಕಂಪಲ್ಸರಿಯಾಗಿ ಡೇ ಕ್ರೀಮ್ ಯಾರು ಯೂಸ್ ಮಾಡ್ತೀವಿ, ನೈಟ್ ಕ್ರೀಮ್ ಕಂಪಲ್ಸರಿಯಾಗಿ ಯೂಸ್ ಮಾಡಿದ್ರೆ ನಮ್ಗೆ ಸ್ಕಿನ್ ಮೇಲಿರೋ ಮೆಲಾನಿನ್ ಪಿಗ್ಮೆಂಟೇಶನ್ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇದು ನಾನ್ ಗ್ರೀಸಿ ಇಲ್ಲ, ಲೈಟ್ ವೈಟ್ ಕೂಡ ಆಗ್ಲೇ ಹೇಳಿದೆ ನಾನು. ಹಚ್ಚಿದಾಗ ತುಂಬಾ ಹಚ್ಚದಂಗ್ ಕಾಣಿಸಲ್ಲ. ಇದು ಸ್ವಲ್ಪ ತಿಕ್ಕಾಗಿರುತ್ತೆ. ನೈಟ್ ಅಲ್ಲಿ ಹಚ್ಚುವಾಗ ನಮ್ಗೆ ಸ್ಕಿನ್ ಮೇಲೆ ಒಂದ್ ಲೇಯರ್ ಬರೋ ಹಂಗಿರುತ್ತೆ. ಆದ್ರೆ ಬ್ಲೆಂಡ್ ಮಾಡಿದಾಗ ತುಂಬಾ ಕ್ಲೀನ್ ಆಗುತ್ತೆ. ಆದ್ರೆ ರಾತ್ರಿ ಹೊತ್ತು ಕೂಡ ನಾವು ನೈಟ್ ಕ್ರೀಮ್ ಹಚ್ಬೇಕಾದ್ರೆ ಪ್ರತಿ ದಿನ ಕ್ಲೆನ್ಸಿಂಗ್, ಟೋನಿಂಗ್ ಮತ್ತೆ ಸೆರಮ್ ಯೂಸ್ ಮಾಡಿನೇ ನಾವು ನೈಟ್ ಕ್ರೀಮ್ ನ ಅಪ್ಲೈ ಮಾಡ್ಬೇಕಾಗತ್ತೆ. ಎಲ್ಲಾ ಇದು ಈಗ ಡೇ ಕ್ರೀಮ್ ಅಲ್ಲಿ ಆಯಿಲಿ ಸ್ಕಿನ್ ಅವ್ರಿಗೆ ಲೋಷನ್ ಇದೆ, ಮತ್ತೆ ಡ್ರೈ ಸ್ಕಿನ್ ಅವ್ರಿಗೆ ಕ್ರೀಮ್ ಬೇಸ್ ಇತ್ತಲ್ವಾ. ಆದ್ರೆ ಇದು ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗೆ, ಡ್ರೈ ಸ್ಕಿನ್ ಆಗ್ಬೋದು ಅಥವಾ ಆಯಿಲಿ ಸ್ಕಿನ್ ಆಗ್ಬೋದು, ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ನೈಟ್ ಕ್ರೀಮ್ ಅಪ್ಲೈ ಮಾಡ್ಕೋಬಹುದು. ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ನಮ್ಗೆ ಸ್ಕಿನ್ ತುಂಬಾ ರಿಜ್ಯೂನೇಟ್ ಆಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ನೈಟ್ ಕ್ರೀಮ್ ಸ್ವಲ್ಪ ತಿಕ್ಕಾಗಿರೋದ್ರಿಂದ ಸ್ಕಿನ್ಗೆ ಚೆನ್ನಾಗಿ ನಾವು ಅಬ್ಸರ್ವ್ ಆಗುತ್ತೆ. ಹಚ್ಕೊಂಡಾದ್ಮೇಲೆ ಅದು ತುಂಬಾ ಚೆನ್ನಾಗುತ್ತೆ. ಇದು ಆಂಟಿ ಆಕ್ಸಿಡೆಂಟ್ ಆಗಿ ಕೂಡ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನಮ್ದು ಸ್ಕಿನ್ ಅಲ್ಲಿ ಬೇರೆ ಬೇರೆ ಏನೇನು ತೊಂದರೆಗಳು ಬರ್ತಾ ಇರುತ್ತೆ ಅಂದ್ರೆ ಪೊಲ್ಯೂಷನ್ ಇಂದ ಆಗ್ಬೋದು, ಎನ್ವೈರನ್ಮೆಂಟ್ ಆಗ್ಬೋದು, ಇಲ್ಲ ನಮ್ಮ ಬಾಡಿ ಇದರಿಂದ ತೊಂದರೆಯಿಂದ ಆಗ್ಬೋದು. ಇದು ನಮ್ಗೆ ಇದನ್ನೆಲ್ಲ ರಿಜ್ಯೂನೇಟ್ ಮಾಡಿ ಸ್ಕಿನ್ ರೇಡಿಯಂಟ್ ಲುಕ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನಾವು ಕಂಪಲ್ಸರಿಯಾಗಿ ಬೆಳಗ್ಗೆ ಕ್ಲೆನ್ಸಿಂಗ್, ಟೋನಿಂಗ್ ಮಾಡ್ಕೊಂಡು ಸೆರಮ್ ಹಚ್ಚಿ ಆಮೇಲೆ ನಾವು ಡೇ ಕ್ರೀಮ್ ಅಥವಾ ಡೇ ಲೋಷನ್ ಹಚ್ಬೋದು. ನೆಕ್ಸ್ಟ್ ನೈಟ್ ನಾವು ಹಚ್ಬೇಕಾದ್ರೆ ಸೇಮ್ ಪ್ರೊಸೀಜರ್. ಬೆಳಗ್ಗೆ ಹಚ್ಬೇಕಾದ್ರೆ ನಮ್ಗೆ ಸ್ಕಿನ್ ಕೇರ್ ಲೋಷನ್ ಅಂಡ್ ಕ್ರೀಮ್ ಹಚ್ಬೇಕಾದ್ರೆ ಮೇಲ್ಗಡೆ ನಾವು SPF 30 or 50 ಕಂಪಲ್ಸರಿ ಹಚ್ಕೊಳ್ಳೇಬೇಕು. ನೈಟ್ ಅಲ್ಲಿ ನಮ್ಗೆ SPF ಪ್ರೊಟೆಕ್ಷನ್ ಬೇಕಾಗಿರಲ್ಲ. ಸೊ ಹಂಗಾಗಿ ನಾವು ನೈಟು SPF ನಾವು ಹಚ್ಕೊಳ್ಳೋದು ಬೇಕಾಗಿರಲ್ಲ. ಆದ್ರೆ ಕ್ಲೆನ್ಸಿಂಗ್, ಟೋನಿಂಗ್ ಮಾಡಿ ಮತ್ತೆ ಈ ಸೆರಮ್ ನ ಹಾಕಿನೇ ನಾವು ಹಚ್ಕೊಂಡು ನಾವು ಇದನ್ನ ನೈಟ್ ಕ್ರೀಮ್ ಅಪ್ಲೈ ಮಾಡ್ಕೋಬೇಕು. ಇದೇನಾಗುತ್ತೆ, ಸೆರಮ್ ಹಾಕೋದ್ರಿಂದ ಇಮಿಡಿಯೇಟ್ ಬೇರೆ ಮೇಲ್ಗಡೆ ನಾವು ಕ್ರೀಮ್ ಹಚ್ಚಿದ ತಕ್ಷಣ, ನೈಟ್ ಕ್ರೀಮ್ ಹಚ್ಚಿದ ತಕ್ಷಣ ತುಂಬಾ ಬೇಗ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಸೊ ಆಗ ಸ್ಕಿನ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಅದು ಕ್ಲಿಯರ್ ಆಗಿ ರೇಡಿಯಂಟ್ ಲುಕ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟ್ ಈಗ ಡೇ ಕ್ರೀಮ್ ಆಯ್ತು, ನೈಟ್ ಕ್ರೀಮ್ ಆಯ್ತು. ನಾನು ಆಗ್ಲೇ ಹೇಳ್ತಾ ಇದ್ದೆ ಇದು ಸೆರಮ್ ಯೂಸ್ ಮಾಡ್ಬೇಕು ಅಂತ. ಏನು ಸೆರಮ್ ಯೂಸ್ ಮಾಡ್ಬೇಕು ಅಂದ್ರೆ ನಮ್ಗೆ ಇದರಲ್ಲಿ ಇರೋದು ಇದು ಪ್ರೋ ವೈಟ್ ಸ್ಕಿನ್ ಕೇರ್